ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ನಾನು ಕನ್ನಡದ ಎರಡನೆಯ ಗದ್ಯ ಭಾಗವನ್ನು ಈಗ ಮಾಡಬೇಕಾಗಿದೆ. ಎರಡನೆಯ ಗದ್ಯ ಭಾಗ ಅಂತೇಳಿದರೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತೇಳ್ಬಿಟ್ಟು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ. ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅಂತೇಳ್ಬಿಟ್ಟು ಇಲ್ಲಿ ಲೇಖಕರು ಅಂತೇಳ್ಬಿಟ್ಟು ಹೇಳಿದ್ದೀನಿ ನಾನು. ಕೃಪಾಕರ ಮತ್ತು ಸೇನಾನಿ ಹಾಗೂ ಕೆ ಪುಟ್ಟಸ್ವಾಮಿ ಇವರ ಲೇಖನ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತೇಳ್ಬಿಟ್ಟು ಈ ಪಾಠಭಾಗವನ್ನು ಅವರು ರಚಿಸ್ತಾ ಹೋಗಿದ್ದಾರೆ. ಇದರ ಪಾಠದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಬೇಕಾದಾಗ ಫ್ರಾನ್ಸಿಸ್ ಬೇಕನ್ ಎನ್ನುವಂಥ ಒಬ್ಬ ತತ್ವಜ್ಞಾನಿ ಹೇಳಿದ ಮಾತು ಇವತ್ತೂ ಕೂಡ ಮನುಷ್ಯನ ಅಂತರಾಳವನ್ನು ಅದು ಹೊಕ್ಕಿಲ್ಲ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಫ್ರಾನ್ಸಿಸ್ ಬೇಕನ್ ಏನು ಹೇಳಿದ್ದಾರೆ ಮನುಷ್ಯರನ್ನು ಕುರಿತು ಅಂತ ಹೇಳಿದರೆ, ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ಆಸೆಗಳನ್ನು ಪೂರೈಸುವಂಥ ಶಕ್ತಿ ಈ ಭೂಮಿಯಲ್ಲಿ ಕಾಣ್ತೇವೆ ನಾವು. ಇವತ್ತು ಮನುಷ್ಯ ದುರಾಶೆಗಳನ್ನು ಬೆಳೆಸ್ಕೊಂಡಿರುವಂಥದ್ದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಇವತ್ತಿನ ದುರಾಸೆಗಳನ್ನೇ ಇಟ್ಕೊಂಡು ನಾವು ನೋಡೋದಾದರೆ ಗಾಳಿ ಹಾಳಾಗಿದೆ, ಆಹಾರ ವಿಷವಾಗಿದೆ, ನೀರು ಮಲಿನವಾಗಿದೆ, ಭೂಮಿ ಹಾಳಾಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ. ಇದೆಲ್ಲವುದನ್ನು ನೋಡಿದರೆ ಮಾನವನ ದುರಾಸೆ ಅಂತೇಳ್ಬಿಟ್ಟು. ಹಾಗಾಗಿ ಇವತ್ತು ಈ ಪ್ರಕೃತಿಯನ್ನೆಲ್ಲ ಹಾಳು ಮಾಡುವಂಥ ಈ ಮನುಷ್ಯ ಫ್ರಾನ್ಸಿಸ್ ಬೇಕನ್ನ ಮಾತುಗಳನ್ನು ಆತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದನ್ನು ನೋಡ್ತವೆ. ಹಾಗಾಗಿ ಪ್ರಾಕೃತಿಕ ಅಸಮತೋಲನಕ್ಕೆ ಮಾನವನ ದುರಾಸೆಯೇ ಮೂಲ ಕಾರಣವಾಗಿದೆ ಅನ್ನುವಂಥ ಮಾತು. ಇವತ್ತು ಭೂಮಿಯ ಮೇಲೆ ಏನೆಲ್ಲ ಜೀವಿಗಳು ಬದುಕ್ತಾ ಇದೆ, ಭೂಮಿಗೆ ತೊಂದರೆ ಆಗಿರೋದು ಯಾರಿಂದ ಅಂತೇಳಿದರೆ ಮನುಷ್ಯನಿಂದ ಅಂತೇಳ್ಬಿಟ್ಟು, ಮನುಷ್ಯನ ದುರಾಸೆಯಿಂದ ಅಂತೇಳ್ಬಿಟ್ಟು. ಯಾವುದೇ ಪ್ರಾಣಿಗಳಿಂದ, ಜೀವಿಗಳಿಂದ, ಯಾವುದೇ ಪಕ್ಷಿಗಳಿಂದ ಈ ಪ್ರಕೃತಿ ಹಾಳಾಗ್ತಾ ಇಲ್ಲ. ಈ ಪ್ರಕೃತಿ ಹಾಳಾಗ್ತಾ ಇರೋದು ಯಾರಿಂದ ಅಂತೇಳಿದರೆ ಅದು ಮನುಷ್ಯನಿಂದ ಅನ್ನುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಮನುಷ್ಯ ಹಣದ ಬೆನ್ನು ಹತ್ತಿರುವಂಥದ್ದು. ಹಣವೇ ಶ್ರೇಷ್ಠ ಅಂತೇಳಿ ತಿಳ್ಕೊಂಡು ಹಣವನ್ನು ಗಳಿಸೋದಕ್ಕೆ, ಬೇಗ ಬೇಗ ಶ್ರೀಮಂತನಾಗೋದಕ್ಕೆ ಪ್ರಕೃತಿಯನ್ನು ನಾಶಗೈತ ಹಟ್ಟಹಾಸವನ್ನು ಅವನು ಮೆರೀತಾ ಇದ್ದಾನೆ ಅನ್ನುವಂಥದ್ದನ್ನು ಈ ಒಂದು
ಪಾಠದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತೇಳ್ಬಿಟ್ಟು. ಹಾಗಾಗಿ ಪ್ರಕೃತಿಯ ಸಮತೋಲನ ಈ ಭೂಮಿಯ ಮೇಲೆ ಉಂಟಾಗಿದೆ ಅನ್ನುವಂಥದ್ದನ್ನು ನೋಡ್ತವೆ. ಅದಕ್ಕೆ ನಿದರ್ಶನವಾಗಿ ಬಳಸೋದಾದರೆ ಗಣಿಗಾರಿಕೆ, ಮರಳು ದಂಧೆ, ನೀರಿನ ಮಾರಾಟ, ಅರಣ್ಯ ಲೂಟಿ, ಪ್ರಾಣಿ ಸಂಕುಲಗಳ ಬೇಟೆ, ಹೀಗೆ ಮನುಷ್ಯ ಇವೆಲ್ಲವುಗಳನ್ನು ನಾಶ ಮಾಡ್ತಾ ಹೊರಟಿದ್ದಾನೆ. ಹಾಗಾಗಿ ಪ್ರಕೃತಿ ಮತ್ತು ಜೀವಜಾಲ ಈ ಭೂಮಿಯ ಮೇಲೆ ಪ್ರಕೃತಿಯೂ ನಾಶವಾಗ್ತಾ ಇದೆ, ಜೀವಜಾಲವೂ ನಾಶವಾಗ್ತಾ ಇದೆ. ಆದ್ದರಿಂದ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ಮನುಷ್ಯ ತಂದೊಡ್ಡಿದ್ದಾನೆ ಅನ್ನುವಂಥದ್ದನ್ನು ಕಾಣ್ತೇವೆ ನಾವು. ಅರಣ್ಯ ನಾಶ ಏನು ಇವತ್ತು ಮನುಷ್ಯ ಮಾಡೋದಕ್ಕೆ ಹೊರಟಿದ್ದಾನೆ, ಅದರಿಂದ ಏನೆಲ್ಲ ಹಾಳಾಗ್ತಾ ಇದೆ, ಪ್ರಕೃತಿಯಲ್ಲಿ ಏನು ಅಸಮತೋಲನ ಉಂಟಾಗ್ತಾ ಇದೆ, ಅದರಿಂದ ಪ್ರಾಣಿಗಳ ಸಂಕುಲ ಯಾವ ರೀತಿಯ ನಾಶವನ್ನು ಹೊಂದುತ್ತಾ ಇದೆ, ಮತ್ತು ಹವಾಮಾನದ ವೈಪರೀತ್ಯ ಯಾವ ರೀತಿ ಉಂಟಾಗ್ತಾ ಇದೆ, ಬರಗಾಲ ಹೇಗೆ ಉದ್ಭವಿಸ್ತಾ ಇದ್ದಾವೆ, ಹಾಗೆಯೇ ಜಲಮೂಲಗಳ ನಾಶ ಯಾವ ರೀತಿ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನು ಮನುಷ್ಯ ಮರೆತುಬಿಟ್ಟಿದ್ದಾನೆ. ಹಾಗಾಗಿ ಅರಣ್ಯಗಳ ನಾಶ ಒಂದರಿಂದಲೇ ಪ್ರಾಣಿ ಸಂಕುಲ ನಾಶವಾಗ್ತಾ ಇದೆ, ಹವಾಮಾನದ ವೈಪರೀತ್ಯ ಉಂಟಾಗ್ತಾ ಇದೆ, ಬರಗಾಲಗಳು ಸೃಷ್ಟಿಯಾಗ್ತಾ ಇದ್ದಾವೆ, ಜಲಮೂಲಗಳ ನಾಶ ಉಂಟಾಗ್ತಾ ಇದೆ. ಇದರಿಂದ ನಾನಾ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ಏನಾಗಿದೆ ಅಂತೇಳಿದರೆ ದುರ್ಬರವಾಗ್ತಾ ಇದೆ. ಇವತ್ತು ಭಾಳಷ್ಟು ಕಷ್ಟವಾಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಪ್ರಕೃತಿಯನ್ನು ಪ್ರೀತಿಸುವಂಥ, ರಕ್ಷಿಸುವಂಥ, ಉಳಿಸಿ ಬೆಳೆಸುವ ಮನೋಭಾವ ಬಂದು ಪ್ರತಿಯೊಬ್ಬ ವ್ಯಕ್ತಿಯು ಕಾರ್ಯಪ್ರವೃತ್ತನಾಗಬೇಕಾಗಿದೆ. ಇವತ್ತು ಎಲ್ಲಿವರೆಗೆ ನಾವು ಪ್ರಕೃತಿಯನ್ನು ಪ್ರೀತಿ ಮಾಡೋದಿಲ್ವೋ, ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಿಲ್ವೋ, ಅದನ್ನು ಬೆಳೆಸ್ಕೊಳ್ಳೋದಿಲ್ವೋ, ಅಲ್ಲಿವರೆಗೆ ಇಂತಹ ದುರಂತಗಳು ಸಂಭವಿಸ್ತಲೇ ಇರ್ತವೆ ಅನ್ನುವಂಥದ್ದನ್ನು ಕಾಣ್ತವೆ. ಪ್ರಕೃತಿಯನ್ನು ಉಳಿಸಿ ಬೆಳೆಸೋದ್ರಿಂದ ಮನುಷ್ಯ ಈ ಭೂಮಿಯ ಮೇಲೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಪ್ರಕೃತಿಯ ಜೊತೆಗೆ ನಾವು ಬದುಕಬೇಕಾಗಿದೆ. ಮರ, ಗಿಡ, ಬಳ್ಳಿ, ಪ್ರಾಣಿ ಸಂಕುಲ, ಅನೇಕ ಜೀವರಾಶಿಗಳು ಇವೆಲ್ಲವೂ ಇದ್ದಾಗ ಮಾತ್ರ ಮನುಷ್ಯ ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಪ್ರಕೃತಿಯನ್ನು ಉಳಿಸಿ ಬೆಳೆಸೋದ್ರಿಂದ ಮುಂದಿನ ಪೀಳಿಗೆ ಇದೆಯಲ್ಲ, ಬರೀ ನಾವಷ್ಟೇ ಈ ಭೂಮಿಯ ಮೇಲೆ ಬದುಕಿ ಹೋಗೋದಕ್ಕೆ ಬಂದಿಲ್ಲ. ಸೊ ಮುಂದೆ ಹುಟ್ಟತಕ್ಕಂಥ ಪೀಳಿಗೆ ಕೂಡ ಈ ಭೂಮಿಯ ಮೇಲೆ ಬದುಕಬೇಕಾಗಿದೆ. ಈ ಭೂಮಿಯ ಮೇಲೆ ಮುಂದೆ ಹುಟ್ಟತಕ್ಕಂಥ ಪೀಳಿಗೆ ಬದುಕಬೇಕು ಅಂದಾಗ ಹಿತವಾದಂಥ ಒಂದು ವಾತಾವರಣವನ್ನು ಈ ಪ್ರಕೃತಿಯಲ್ಲಿ ನಾವು ಉಳಿಸಿ ಹೋಗಬೇಕಾಗಿದೆ ಅನ್ನುವಂಥದ್ದನ್ನು ನೋಡ್ತಾ, ಪ್ರಕೃತಿಯಲ್ಲಿ ಹಿತವಾದ ವಾತಾವರಣವನ್ನು ಉಳಿಸೋದಕ್ಕೆ ನಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಮ್ಮ ಬದುಕು ಸಾಗಬೇಕು, ನಮ್ಮ ಜೀವನ ಸಾಗಬೇಕು, ಪ್ರಕೃತಿಯನ್ನು ಉಳಿಸೋದಕ್ಕೆ ಯಾವ ರೀತಿಯ ಕಾರ್ಯಪ್ರವೃತ್ತರಾಗಬೇಕು, ಪ್ರಕೃತಿಯನ್ನು ಯಾವ ರೀತಿಯಲ್ಲಿ ಪ್ರೀತಿಸಬೇಕು, ಪ್ರಾಣಿ ಸಂಕುಲಗಳನ್ನು ಯಾವ ರೀತಿ ಪ್ರೀತಿಸಬೇಕು, ಅವುಗಳನ್ನು ಉಳಿಸಬೇಕು ಅನ್ನುವಂಥದ್ದು ನಾವು ಅರಿತುಕೊಳ್ಳೇಬೇಕಾಗಿದೆ, ತಿಳ್ಕೊಳ್ಳೇಬೇಕಾಗಿದೆ. ಹಾಗಾಗಿ ಪ್ರಸ್ತುತ ವಾಲ್ಪರಾಯಿ ಅಭಿವೃದ್ಧಿ ತಂದ ದುರಂತ ಎನ್ನುವಂಥ ಈ ಲೇಖನ ಇದೆಯಲ್ಲ, ಇದು ನಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಜೀವಜಾಲದ ಸಂಕೀರ್ಣತೆಯನ್ನು ಅರಿಯುವ ನಿಟ್ಟಿನಲ್ಲಿ ನಡೆಸಿರುವ ಒಂದು ಒಳನೋಟ
ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆ ಪ್ರಯತ್ನ ಈ ಒಂದು ಲೇಖಕರಿಂದ ಇದು ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ ಎನ್ನುವಂಥದ್ದನ್ನು ನೋಡ್ತೇವೆ. ಇಷ್ಟು ಈ ಪಾಠದ ಹಿನ್ನೆಲೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಲೇಖಕರ ಒಂದಿಷ್ಟು ಪರಿಚಯವನ್ನು ನಾವು ನೋಡುವಾಗ ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅಂತೇಳಿಬಿಟ್ಟು, ಕೃಪಾಕರ ಸೇನಾನಿ ಬೇರೆ, ಕೃಪಾಕರ ಬೇರೆ. ಕೃಪಾಕರ ಅವರು 7/7/1956 ಅವರು ಜನಿಸಿದ್ದಾರೆ. ಸೇನಾನಿ 1/1/1960 ಅವರು ಜನಿಸಿದ್ದಾರೆ ಎನ್ನುವಂಥದ್ದನ್ನು ನೋಡ್ತೇವೆ. ಈ ಕೃಪಾಕರ ಸೇನಾನಿ ಇಬ್ಬರೂ ಕೂಡ ವನ್ಯಜೀವಿ ಛಾಯಾಗ್ರಹಣದಲ್ಲಿ ಖ್ಯಾತನಾಮರು. ಕಾಡಿನಲ್ಲಿರುವಂಥ ಎಲ್ಲ ವನ್ಯಜೀವಿಗಳನ್ನು ತಮ್ಮ ಛಾಯಾಗ್ರಹಣದಲ್ಲಿ ಹಿಡಿದಿಡುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನೋಡ್ತಾರೆ. ಮೂಲತಃ ಇವರು ಮೈಸೂರಿನವರು. ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಡಿನಲ್ಲಿರುವ ಸೀಳು ನಾಯಿಗಳನ್ನು ಕುರಿತು ಸಾಕ್ಷ್ಯಚಿತ್ರಕ್ಕಾಗಿ ಇವರು ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪುರಸ್ಕಾರಕ್ಕೆ ಪಾತ್ರರಾದವರು ಅನ್ನುವಂಥ ಗೌರವ ಕೂಡ ಇವರಿಗಿದೆ ಅನ್ನುವಂಥದ್ದನ್ನು ನೋಡ್ತವೆ. ಕಾಡುಗಳ ವೀರಪ್ಪನ್ ಏನು ಕಾಡಿನಲ್ಲಿ ಅವನಿದ್ದ, ಅಂಥ ಸಂದರ್ಭದಲ್ಲಿ ಇವರೇನು ಕಾಡಿನ ಒಳಗೆ ಪ್ರಾಣಿಗಳನ್ನು ಛಾಯಾಗ್ರಹಣ ಮಾಡೋದಕ್ಕೆ ಹೋಗಿದ್ದರು. ಅಂಥ ಸಂದರ್ಭದಲ್ಲಿ ವೀರಪ್ಪನ ಅಪಹರಣಕ್ಕೆ ಇವರು ಒಳಗಾಗ್ತಾರೆ, ಕೃಪಾಕರ ಮತ್ತು ಸೇನಾನಿ. ಆನಂತರ ತಮ್ಮ ಸಜ್ಜನಿಕೆ, ತಮ್ಮ ನಡವಳಿಕೆಗಳೇನಿದ್ದಾವೆ, ತಮ್ಮ ವ್ಯಕ್ತಿತ್ವದಿಂದ ಅವರು ಏನು ಅಲ್ಲಿ ಬದುಕಿದ್ದಾರೆ, ಹಾಗಾಗಿ ಆ ವೀರಪ್ಪನವರಿಂದ, ಕಾಡುಗಳ ವೀರಪ್ಪನವರಿಂದ ಪಾರಾಗಿ ಬಂದವರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಂತೇಳ್ಬಿಟ್ಟು. ಹೀಗಾಗಿ ಇವರಿಬ್ಬರೂ ಒಟ್ಟಾಗಿ ತೆಗೆದ ಛಾಯಾಚಿತ್ರಗಳೇನಿದ್ದಾವೆ, ಕಾಡಿನ ಚಿತ್ರಗಳಿರಬಹುದು, ಪ್ರಾಣಿ ಸಂಕುಲಗಳ ಚಿತ್ರಗಳಿರಬಹುದು, ಸಾಕ್ಷ್ಯಚಿತ್ರಗಳು ಇರಬಹುದು, ಅವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದಾವೆ ಅನ್ನುವಂಥದ್ದನ್ನು ನೋಡ್ತವೆ. ಮೈಸೂರಿನಲ್ಲಿ ವಾಸವಿರುವ ಇವರು ಆ ನಗರದಲ್ಲಿ ಕಾಣೋದೇ ಕಡಿಮೆ, ಕಾಡಿನಲ್ಲಿರುವುದೇ ಹೆಚ್ಚು. ಇವರು ಹೆಚ್ಚು ಕಾಲ ಕಾಡಿನಲ್ಲೇ ಪ್ರಾಣಿಗಳ ಛಾಯಾಗ್ರಹಣವನ್ನು ಮಾಡ್ತಾ ತಿರುಗಾಡ್ತಾ ಇರ್ತಾರೆ ಎನ್ನುವಂಥದ್ದನ್ನು ನೋಡ್ತವೆ. ಇವರಿಬ್ಬರೂ ಕೃಪಾಕರ ಸೇನಾನಿ ಇವರಿಬ್ಬರು ಲೇಖಕರೇನಿದ್ದಾರೆ ಕೆ ಪುಟ್ಟಸ್ವಾಮಿಯವರೊಂದಿಗೆ, ಅವರು ಕೂಡ ಒಬ್ಬ ಲೇಖಕರು, ಸೇರಿ ರಚಿಸಿರುವ ಜೀವಜಾಲ ಎನ್ನುವಂಥ ಕೃತಿ ಇದೆಯಲ್ಲ, ಅದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಕೃತಿ ಎನ್ನುವಂಥದ್ದನ್ನು ನೋಡ್ತವೆ. ಮಾನವನ ಪ್ರವಾಸ ಮತ್ತು ಸಾಹಸಗಳ ಪ್ರವೃತ್ತಿಗಳ ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುವ ದುರಂತವನ್ನು ಕುರಿತು ಈ ಪ್ರಸ್ತುತ ಲೇಖನವು ಗಮನ ಸೆಳೆದಿದೆ. ಮಾನವ ಇವತ್ತೇನು ಪ್ರವಾಸಗಳನ್ನು ಕೈಗೊಳ್ತಾ ಇದ್ದಾನೆ, ಅನೇಕ ರೀತಿಯ ಸಾಹಸ ಪ್ರವೃತ್ತಿಗಳನ್ನು ಅವನು ಬೆಳೆಸ್ಕೊಂಡಿದ್ದಾನೆ. ಕಾಡಿನಲ್ಲಿ ಹೋಗೋದು, ಬೆಟ್ಟಗಳನ್ನು ಹತ್ತೋದು, ಪ್ರಾಣಿಗಳನ್ನು ನೋಡೋದು, ಸೆರೆ ಹಿಡಿಯೋದು, ಇವೆಲ್ಲವುಗಳನ್ನು ಮಾಡ್ತಾ ಇದ್ದಾನೆ. ಇದನ್ನು ಮಾಡ್ತಾ ಹೋದಂತೆ ಅಲ್ಲಿ ಈ ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುವ ದುರಂತಗಳನ್ನು ಈ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂಥ ಒಂದು ಪ್ರಸ್ತುತ ಲೇಖನ ಇದೆಯಲ್ಲ, ಅದು ನಮ್ಮೆಲ್ಲರ ಗಮನವನ್ನು ಸೆಳೆಯುತ್ತದೆ ಎನ್ನುವಂಥದ್ದನ್ನು ನೋಡ್ತವೆ. ಮಿಲಿಯಾಂತರ ವರ್ಷಗಳಿಂದ ವಿಕಾಸಗೊಂಡು ಅರಳಿದ ಜೈವಿಕ ವೈವಿಧ್ಯ ನಾಶವನ್ನು ಮನುಷ್ಯನ ಸ್ವಾರ್ಥ ಮೂಲ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದಕ್ಕೆ ವಾಲ್ಪರೈ ನೆಪಮಾತ್ರವಾಗಿದೆ. ಮಿಲಿಯಾಂತರ ವರ್ಷಗಳಿಂದ ವಿಕಾಸಗೊಂಡು ಅರಳಿದ ಜೈವಿಕ ವೈವಿಧ್ಯ ನಾಶವನ್ನು, ಕಾಡು ಬೆಳೆಯುವಂಥದ್ದಾಗಲಿ, ಕಾಡಿನ ಪ್ರಾಣಿ ಪಕ್ಷಿಗಳು ಬೆಳೆಯುವಂಥದ್ದಾಗಲಿ, ಮಿಲಿಯಾಂತರ ವರ್ಷಗಳಿಂದ ವಿಕಾಸಗೊಂಡಂಥ ಒಂದು
ಜೀವಿಗಳು, ಕಾಡುಗಳು ಅನ್ನುವಂಥದ್ದನ್ನು ನೋಡ್ತಾ, ಅಂತಹ ಕಾಡುಗಳನ್ನು, ಅಂತಹ ಪ್ರಾಣಿ ಜಗತ್ತನ್ನು ಮನುಷ್ಯ ತನ್ನ ಸ್ವಾರ್ಥ ಮೂಲ ಅಭಿವೃದ್ಧಿ, ಏನು ಅಭಿವೃದ್ಧಿ ಅಂತೇಳಿ ಕರೀತಾನೆ, ತನ್ನ ಸ್ವಾರ್ಥಕ್ಕಾಗಿ ಏನು ಡೆವಲಪ್ಮೆಂಟ್ ಮಾಡ್ತಾ ಹೋಗಿದ್ದಾನೆ, ಅಭಿವೃದ್ಧಿ ಕಾರ್ಯಗಳನ್ನು ಹಾಕ್ಕೊಳ್ತಾ ಇದ್ದಾನೆ, ನಿರಂತರವಾಗಿ ಅವುಗಳನ್ನು ನಡೆಸ್ಕೊಂಡು ಬಂದಿದ್ದಾನೆ. ಆ ನಡೆಸ್ಕೊಂಡು ಬಂದಿರುವಂಥ ಅಭಿವೃದ್ಧಿ ಹೇಗೆ ಮನುಷ್ಯ ವಿನಾಶಕ್ಕೆ ಅದು ಕಾರಣವಾಗುತ್ತೆ ಅನ್ನುವಂಥದ್ದನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂಥ ಈ ಲೇಖನ ಭಾಗ ಇದೆಯಲ್ಲ ಪ್ರಸ್ತುತ, ಅದು ನೆಪ ಮಾತ್ರವಾಗಿ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿದೆ ಅಂತೇಳ್ಬಿಟ್ಟು, ಇದು ಒಂದು ಕಾಡಿನ ನಾಶವಾದರೆ ಮನುಷ್ಯ ಇಂತಹ ಅನೇಕ ಕಾಡುಗಳನ್ನು ಅಭಿವೃದ್ಧಿ ಹೆಸರಿನಲ್ಲಿ ಹೇಗೆ ನಾಶ ಮಾಡ್ತಾ ಹೋಗಿದ್ದಾನೆ, ಹೇಗೆ ಈಗ ಪ್ರಕೃತಿಯ ಏರುಪೇರುಗಳಾಗ್ತಾ ಇದ್ದಾವೆ, ಹೇಗೆ ವಿನಾಶದ ಹಂಚಿಗೆ ನಾವು ತಲುಪಿದ್ದೀವಿ ಅನ್ನುವಂಥದ್ದನ್ನು ಈ ಒಂದು ಪ್ರಸ್ತುತ ಗದ್ಯ ಭಾಗದಿಂದ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಎನ್ನುವಂಥ ಮಾತನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂಥ ಪಾಠ ಭಾಗದಿಂದ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತೇಳ್ಬಿಟ್ಟು, ಇಷ್ಟು ಇವರ ಪರಿಚಯ ಮತ್ತು ಗದ್ಯದ ಹಿನ್ನೆಲೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ಕಾಣಬಹುದು ಅಂತೇಳ್ಬಿಟ್ಟು, ಈ ಗದ್ಯ ಭಾಗ ಪ್ರಾರಂಭದ ಸಂದರ್ಭದಲ್ಲಿ ನಾವು ನೋಡೋದಾದರೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅಂತೇಳ್ಬಿಟ್ಟು, ಮೊದಲನೆಯ ಗದ್ಯದ ಪ್ರಾರಂಭದಲ್ಲಿ ನೋಡೋದಾದರೆ 18ನೇ ಶತಮಾನದ ಅಂತ್ಯಭಾಗ, ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ಸಾಧಿಸಿದ್ದ ಸಮಯ, ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು, ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿಯುವ ಹಳ್ಳ ಕೊಳ್ಳಗಳು, ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ನಂತರದ ದಿನಗಳಲ್ಲಿ ವಾಲ್ಪರೈ ಎಂದು ನಾಮಕರಣಗೊಂಡ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವಂತಹ ಸಾಹಸಿಗರು ಯಾರೂ ಅಲ್ಲಿಗೆ ಬಂದಿರಲಿಲ್ಲ. 18ನೇ ಶತಮಾನದ ಅಂತ್ಯಭಾಗ ಅಂತೇಳ್ಬಿಟ್ಟು, ಅಂದರೆ 19ನೆಯ ಶತಮಾನದ ಪ್ರಾರಂಭದ ಸಂದರ್ಭದಲ್ಲಿ ಬ್ರಿಟಿಷರು ಎಲ್ಲೆಡೆ ರಾಷ್ಟ್ರದ ಎಲ್ಲ ಕಡೆ ಆಧಿಪತ್ಯ ಸಾಧಿಸಿದ್ದ ಒಂದು ಸಮಯ ಅದು. ಭಾರತದಲ್ಲೂ ಕೂಡ ಅವರು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ರು ಅನ್ನುವಂಥದ್ದನ್ನು ನೋಡ್ತೇವೆ. ಸುಮಾರು ಭಾರತದಲ್ಲಿ 100 ವರ್ಷಗಳ ಕಾಲ ಬ್ರಿಟಿಷರು ತಮ್ಮ ವಸಾಹತುವನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದನ್ನು ಕಾಣ್ತಾನೆ. ಅಂತಹ 18ನೆಯ ಶತಮಾನದ ಅಂತ್ಯದಲ್ಲಿ ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಅನನ್ಯ ಜೀವ ಸಂಕುಲಗಳು, ಬಹಳಷ್ಟು ಜೀವಿಗಳು ವಾಸಿಸುವಂಥ, ಜೀವಿಗಳು ಇರುವಂಥ ಒಂದು ಸಮೃದ್ಧವಾದ ಪಶ್ಚಿಮ ಘಟ್ಟದಲ್ಲಿರುವಂಥ ಆ ಶ್ರೇಣಿಯಲ್ಲಿ ಬರುವಂಥ ಒಂದು ದಟ್ಟ ಅರಣ್ಯ ಪ್ರದೇಶ ಈ ವಾಲ್ಪರೈ ಅನ್ನುವಂಥದ್ದನ್ನು ನೋಡ್ತೇವೆ. ಅದಕ್ಕಿನ್ನೂ ಹೆಸರೇ ಇರಲಿಲ್ಲ. ಇದು ಬಹಳ, ಈ ಪ್ರದೇಶಕ್ಕೆ ಹೆಸರೇ ಇಟ್ಟಿರಲಿಲ್ಲ ಅನ್ನುವಂಥದ್ದನ್ನು ಕಾಣ್ತೇವೆ. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು. ಆ ಪ್ರದೇಶಕ್ಕೆ ಹೆಸರೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆ ಕಾಡು ಹೇಗೆ ಆ ಪ್ರದೇಶದಲ್ಲಿ ಬೆಳೆದಿತ್ತು ಅಂತ ಹೇಳಿದರೆ, ಗಗನಚುಂಬಿ ಮರಗಳು ಬಹಳ ಎತ್ತರಕ್ಕೆ ಬೆಳೆದು ನಿಂತಿರುವಂಥ ದಟ್ಟವಾದಂಥ ಒಂದು ಮರಗಳು. ಆ ಮೇಲ್ಛಾವಣಿ ಇದೆಯಲ್ಲ, ಅದು ಬಹಳಷ್ಟು ವ್ಯಾಪಕವಾಗಿ ಹರಡಿಕೊಂಡಿರ್ತಕ್ಕಂಥ ಗಿಡ ಮರಗಳು ಅಂತೇಳಿ. ಅದನ್ನು ಭೇದಿಸಿ
ಅದರ ಒಳಹೊಕ್ಕು ಭೂಸ್ಪರ್ಶ ಮಾಡೋದಕ್ಕೆ ಕೂಡ ಸೂರ್ಯ ಕಿರಣಗಳು ಸೆಣಸುತ್ತಿದ್ದ ಒಂದು ದಟ್ಟವಾದ ಕಾಡು ಅನ್ನೋದಕ್ಕೆ ಅದು ಹೆಸರಾಗಿತ್ತು ಅನ್ನುವಂಥದ್ದನ್ನು ನೋಡುತ್ತೇವೆ. ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಭಾಳ ವ್ಯಾಪಕವಾಗಿ ಸುಮಾರು ಕಿಲೋಮೀಟರ್ಗಳ ವ್ಯಾಪಕವಾಗಿ ಬೆಳೆದಿರುವಂಥ ಕಾಡಿನಲ್ಲಿ ಹಾಗೆ ನೋಡ್ತಾ ಹೋದರೆ, ಹಾಗೆ ಅದರ ಮೇಲೆ ಆರ್ತಾ ಹೋದರೆ ಮಧ್ಯದಲ್ಲಿ ಅನಂತ ಬಯಲುಗಳು ಬರ್ತವೆ. ಹುಲ್ಲುಗಾವಲು ಪ್ರದೇಶ, ಹುಲ್ಲುಗಾವಲು ಬೆಳಕೊಂಡಿರುವಂಥ ಒಂದು ಪ್ರದೇಶ ಅದು. ಆ ಕಾಡನ್ನು ನಾವು ನೋಡ್ತಾ ಹೋದರೆ ಮೇಲೆ ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು ಅಂತೇಳಿ ಕರಿತೇವಲ್ಲ, ಹಾಗೆ ಅಂತಹ ಒಂದು ದಟ್ಟವಾಗಿರ್ತಕ್ಕಂಥ ಕಾಡುಗಳು, ಏಕತಾನತೆಯನ್ನು ಮುರಿಯುವಂಥ ಕಾಡುಗಳು ಆ ಪ್ರದೇಶದ ಉದ್ದಕ್ಕೂ ಹರಡಿಕೊಂಡಿದ್ದಾವೆ ಅನ್ನುವಂಥದ್ದನ್ನು ನೋಡುತ್ತೇವೆ. ಪರ್ವತ ಶ್ರೇಣಿಯ ನಡುವೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಬರೆದಂತೆ ಹರಿವ ಹಳ್ಳ ಕೊಳ್ಳಗಳು ಕೂಡ ಆ ಪ್ರದೇಶದಲ್ಲಿದ್ದಾವೆ. ಆ ಶೋಲಾ ಕಾಡುಗಳು ಅಂತೇಳಿ ಏನು ಕರಿತೇವೆ, ಆ ಪರ್ವತ ಶ್ರೇಣಿಗಳ ನಡುವೆ ನಾವೇನು ನೋಡ್ತಾ ಹೋದರೆ ಅಕ್ಷಾಂಶ ಮತ್ತು ರೇಖಾಂಶ, ಆ ಜಗತ್ತಿನ ಭೂಪಟವನ್ನು ನೀವು ನೋಡ್ತಾ ಹೋದರೆ ಅಕ್ಷಾಂಶ ಮತ್ತು ರೇಖಾಂಶ ಎನ್ನುವಂಥ ಗೆರೆಗಳನ್ನು ಎಳೆದಿದ್ದಾರೆ. ಭಾಳ ಲೈಟಾಗಿರುವಂಥ ಗೆರೆಗಳು ಅಂತೇಳ್ಬಿಟ್ಟು. ಹಾಗೆಯೇ ಆ ಗೆರೆಗಳ ರೀತಿಯಲ್ಲಿ ಭಾಳ ಲೈಟಾಗಿ ಕಾಣುವಂಥ ರೀತಿಯಲ್ಲಿ ಆ ಬೆಟ್ಟಗಳಲ್ಲಿ ಶ್ರೇಣಿಗಳ ಮಧ್ಯ ಹಳ್ಳ ಕೊಳ್ಳಗಳು ಹರಿದು ಹೋಗ್ತವೆ. ಗೆರೆ ಎಳೆದಿದ್ದಾರೇನೋ ದೊಡ್ಡ ಹಳ್ಳ ಕೊಳ್ಳಗಳು, ನೋಡೋದಕ್ಕೆ ಬಹಳ ದೊಡ್ಡ ನದಿಗಳು, ಅವೆಲ್ಲವೂ ಕೂಡ ಕೇವಲ ಲೈನನ್ನು ಹಾಕಿದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಚಿಕ್ಕದಾಗಿ ಅವು ಕಾಣಿಸ್ತಾ ಹೋಗ್ತವೆ ಅನ್ನುವಂಥದ್ದನ್ನು ನೋಡ್ತವೆ. ಹೀಗೆ ಕಗ್ಗತ್ತಲು ಕಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಲ್ಲಿ ಕಗ್ಗತ್ತಲು ಕಂಡ ಅಂತೇಳಿ ಕರೀತೇವೆ ಕಾಡು ಪ್ರದೇಶವನ್ನು. ಅಲ್ಲಿರುವಂಥ ಅನೇಕ ಕಾಡುಗಳು ಹಾಗೆ ಹಗಲೊತ್ತಿನಲ್ಲೂ ಕೂಡ ಕಗ್ಗತ್ತಲು ಆವರಿಸ್ಕೊಳ್ತವೆ ಅನ್ನುವಂಥದ್ದನ್ನು ನೋಡ್ತವೆ. ಅಷ್ಟು ದಟ್ಟವಾಗಿ ವ್ಯಾಪಕವಾಗಿ ಒತ್ತಾಗಿ ಬೆಳೆದಿರುವಂಥ ಕಾಡುಗಳನ್ನು ನಾವು ಆಫ್ರಿಕಾದ ಕಾಡುಗಳಲ್ಲಿ ಕಾಣುತ್ತೇವೆ. ಅದೇ ರೀತಿಯಲ್ಲಿ ಈ ತಮಿಳುನಾಡಿನಲ್ಲಿರುವಂಥ ಈ ವಾಲ್ಪರೈ ಎನ್ನುವಂಥ ಕಾಡು ಕೂಡ ಹೀಗೆ ಕಗ್ಗತ್ತಲು ಕಂಡವಾಗಿತ್ತು ಅನ್ನುವಂಥ ಮಾತನ್ನು ಲೇಖಕರು ಹೇಳ್ತಾನೆ. ಅದು ಎಷ್ಟರ ಮಟ್ಟಿಗೆ ಆ ಪ್ರದೇಶ ಜನರಿಗೆ ಪರಿಚಿತವಾಗಿತ್ತು ಅಂತ ಹೇಳಿದರೆ, ಆ ಪ್ರದೇಶಕ್ಕೆ ಯಾರೂ ಕೂಡ ಹೋಗಿರಲಿಲ್ಲ, ಪರಿಚಯನೇ ಇರಲಿಲ್ಲ ಆ ಕಾಡು ಪ್ರದೇಶ. ಅಲ್ಲಿಯವರೆಗೆ ಆ ಪ್ರದೇಶಕ್ಕೆ ಯಾವುದೂ ಹೆಸರೇ ಇರಲಿಲ್ಲ, ಜನಗಳು ಅಲ್ಲಿಗೆ ಹೋಗೇ ಇರಲಿಲ್ಲ, ಆ ಪ್ರದೇಶವನ್ನು ನೋಡೇ ಇರಲಿಲ್ಲ. ನಂತರದ ದಿನಗಳಲ್ಲಿ ಆನಂತರ ಏನು 18ನೇ ಶತಮಾನದ ಅಂತ್ಯಭಾಗದಲ್ಲಿ ಬ್ರಿಟಿಷರು ಏನು ಈ ದೇಶದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದರು, ವಸಾಹತುವನ್ನು ಸ್ಥಾಪನೆ ಮಾಡಿದರು. ಆನಂತರದಲ್ಲಿ ಹಾಗೆ ಅವು ಆ ಕಡೆ ಹೋಗ್ತಾ ತಮಿಳುನಾಡಿನಲ್ಲಿ ತಿರುಗಾಡ್ತಾ ಆ ಒಂದು ಪ್ರದೇಶಕ್ಕೆ ವಾಲ್ಪರೈ ಅಂತೇಳಿಬಿಟ್ಟು ಅವರು ನಾಮಕರಣವನ್ನು ಮಾಡಿದರು ಅನ್ನುವಂಥದ್ದನ್ನು ನೋಡ್ತಾ, ಈ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂಥ ಪಾಠಭಾಗ ಇದೆಯಲ್ಲ, ಈ ಪ್ರದೇಶ ತಮಿಳುನಾಡಿಗೆ ಸೇರಿದ ಒಂದು ಕಣಿವೆ ಪ್ರದೇಶ ಅಂತೇಳಿಬಿಟ್ಟು ಕರೀತೇವೆ ಇದನ್ನು. ವಾಲ್ಪರೈ ಅಂತ ಹೇಳಿದರೆ ತಮಿಳುನಾಡಿನಲ್ಲಿರುವಂಥ ಒಂದು ಕಣಿವೆ ಪ್ರದೇಶವನ್ನು ಹಾಗೆ ನಾಮಕರಣ ಮಾಡಿದರು ಅನ್ನುವಂಥದ್ದನ್ನು ನೋಡ್ತೇವೆ. ಪರೈ ಅಂತ ಹೇಳಿದರೆ ಅದು ಬಂಡೆಕಲ್ಲು ಅಂತೇಳಿಬಿಟ್ಟು ಹೇಳ್ತೇವೆ. ಬಂಡೆಗಳಿಂದ ಆವೃತವಾದ ಕಾಡನ್ನು ತಮಿಳಿನಲ್ಲಿ ಕಾಣ್ತೇವೆ ನಾವು. ಅದನ್ನು ವಾಲ್ಪರೈ ಅಂತೇಳಿಬಿಟ್ಟು ಹೀಗೆ ನಾಮಕರಣ ಮಾಡಿದರು ಅನ್ನುವಂಥದ್ದು. ಮಧುಮಲೈ ಕಾಡಿನ ಸೆರಗಿನಲ್ಲಿರುವ ಒಂದು ಸ್ಥಳ ಅದು. ಮಧುಮಲೈ ಕಾಡು ಏನು ಬರುತ್ತೆ ತಮಿಳುನಾಡಿನಲ್ಲಿ, ಆ ಮಧುಮಲೈ ಕಾಡಿನ ಸೆರಗಿನಲ್ಲಿ ಇರುವಂಥ ಒಂದು ಪ್ರದೇಶ ಈ ವಾಲ್ಪರೈ ಎನ್ನುವಂಥ ಸ್ಥಳ ಅನ್ನುವಂಥದ್ದನ್ನು ನೋಡ್ತೇವೆ.
ಸೂರ್ಯನ ಕಿರಣ, ಈಗಾಗಲೇ ನಾನು ಹೇಳಿದೆ, ಸೂರ್ಯನ ಕಿರಣಗಳು ಕೂಡ ಪ್ರವೇಶಿಸುವುದಕ್ಕೆ ತುಂಬ ಕಷ್ಟವೆನಿಸುವಷ್ಟು ದಟ್ಟವಾಗಿ ಬೆಳೆದಿರುವಂಥ ಒಂದು ಕಾಡು. ಈ ಪ್ರದೇಶವು ಅಭಿವೃದ್ಧಿ ಹೆಸರಿನಲ್ಲಿ ಹೇಗೆ ಬರುಡಾಗಿ ಹೋಗಿದೆ, ನಾಶವಾಗಿ ಹೋಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸೋದಕ್ಕೆ, ಈ ಪಾಠಭಾಗದಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಎನ್ನುವಂಥದ್ದನ್ನು ನೋಡ್ತೇವೆ. ಆನಂತರದಲ್ಲಿ ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ. ಅವರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಆನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ. 1890ರಲ್ಲಿ ಕಾರ್ವೇರ್ ಮಾರ್ಷ್ ಎಂಬ ಪ್ರದೇಶಗ ಕುದುರೆ ಏರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೈಗೆ ಬಂದ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸಿದ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷಿಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವಾಗ ತಡವಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು. ದಾರಿ ಸಾಗದೆ ಒಂದೆರಡು ರಾತ್ರಿಗಳು ಕಳೆದಾಗ ಕುದುರೆಯ ಮೇಲೆ ಹೇರಿಕೊಂಡು ಬಂದ ತೆನಿಸುಗಳೆಲ್ಲ ಮುಗಿಯುತ್ತಾ ಬಂತು. ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಸಫಲವಾಗಲಿಲ್ಲ. ಬಹುಶಃ ತನ್ನ ಹುಚ್ಚು ಸಾಹಸ ಎಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಆತನಿಗೆ ಇರಲಿಲ್ಲ. ಆದರೆ ಬ್ರಿಟಿಷರು ಏನು ಭಾರತಕ್ಕೆ ಬಂದರು, ನಾನು ಹೇಳಿದೆ, ಸುಮಾರು 200 ವರ್ಷಗಳ ಕಾಲ ತಮ್ಮ ವಸಾಹತುವನ್ನು ಭಾರತದಲ್ಲಿ ಅವರು ಸ್ಥಾಪಿಸಿದ್ರು ಅಂತ ಹೇಳ್ಬಿಟ್ಟು. ಅವರು ಆಗಮಿಸಿದ ನಂತರ ಈ ಅರಣ್ಯ ವಾಲ್ಪರೈ ಎನ್ನುವಂಥ ಅರಣ್ಯ ಪ್ರದೇಶ ಇದೆಯಲ್ಲ, ಅದು ಅಜ್ಞಾತ ವಲಯವಾಗಿ ಉಳಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಆನಂತರ ಎಲ್ಲರೂ ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಯಿತು. ಆ ಥರದ ಕಾಡುಗಳಲ್ಲಿ ಜನ ಹೋಗೋದಕ್ಕೆ ಪ್ರಾರಂಭ ಮಾಡಿದರು ಅನ್ನುವಂಥದ್ದನ್ನು ನೋಡ್ತೇವೆ. ಯಾಕೆ ಅಂತ ಹೇಳಿದರೆ, ಈ ಬ್ರಿಟಿಷರು ಏನಿದ್ದಾರೆ ಅವರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಆನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ. ಅವರಿಗೆ ಒಂದು ಗುಣ ಏನು